ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ನಟ ಹಾಗೂ ನಿರ್ಮಾಪಕ ಡಾಲಿ ಧನಂಜಯ್ ವೃತ್ತಿ ಜೀವನದ ಟರ್ನಿಂಗ್ ಪಾಯಿಂಟ್ ಟಗರು ಸಿನಿಮಾ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಟಗರು ಚಿತ್ರದಲ್ಲಿ ನಟಿಸಿ ಡಾಲಿ ಬಿರುದು ಪಡೆದರು. ಅದಾದ ಮೇಲೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ಯುವರತ್ನ ಸಿನಿಮಾದಲ್ಲಿ ನಟಿಸಿದ್ದರು. ಆಗ ಇಡೀ ಕರ್ನಾಟಕ ಟೂರ್ ಮಾಡಿದ್ದರು. ಪುನೀತ್ ರಾಜ್ಕುಮಾರ್ ಇಡೀ ಟೂರ್ನಲ್ಲಿ ಧನಂಜಯ್ ಅವರನ್ನ ಪಕ್ಕದಲ್ಲಿ ಇರಿಸಿಕೊಂಡಿದ್ದರು. ಆಗ ಕ್ಲಿಕ್ ಆಗಿದ್ದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗಲೂ ವೈರಲ್ ಆಗ್ತಿದೆ. ನನ್ನ ಮೊದಲ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ ಪ್ರೀಮಿಯರ್ ಶೋ ಅಪ್ಪು ಸರ್ಗೆ ಎಂದು ಮಾಡಲಾಗಿತ್ತು. ಸಿನಿಮಾದ ನಿರ್ದೇಶಕರು ಗುರುಪ್ರಸಾದ್ ನನ್ನನ್ನು ಪರಿಚಯಿಸಿಕೊಟ್ಟರು. ಇಂಟರ್ವಲ್ ಬಂದಾಗ ಬಾತ್ರೂಮ್ಗೆ ಹೋಗಿದ್ದೆ. ಅಲ್ಲಿ ಅಪ್ಪು ಸರ್ ಪಕ್ಕದಲ್ಲಿದ್ದರು. ನೀವು ಆಕ್ಟಿಂಗ್ ಶುರು ಮಾಡಿದ್ದು ಎಲ್ಲಿ ಎಂದು ಕೇಳಿದರು. ಆಗ ನಾನು ನಾಟಕಗಳನ್ನ ಮಾಡುತ್ತಿದ್ದೀನಿ ಎಂದಿದ್ದೆ. ಆಗ ನಿಮಗೆ ಒಳ್ಳೆ ಭವಿಷ್ಯ ಇದೆ ಎಂದು ಹೇಳಿದ್ರು ಎಂದು ಒಂದು ಸಂದರ್ಶನದಲ್ಲಿ ಧನಂಜಯ್ ಮಾತನಾಡಿದ್ದಾರೆ. ಧನಂಜಯ್ ನಟನಾಗುವ ಮುನ್ನ ಖಾಸಗಿ ಜಾಹೀರಾತು ಚಿತ್ರೀಕರಣ ಸಮಯದಲ್ಲಿ ಅಪ್ಪು ಭೇಟಿ ಮಾಡಿದ್ದಾರೆ. ಟಿಸಿಎಸ್ ಮ್ಯಾರಥಾನ್ಗೆ ಪುನೀತ್ ರಾಜ್ಕುಮಾರ್ ಬ್ರಾಂಡ್ ಅಂಬಾಸಿಡರ್ ಆಗಿದ್ದರು. ಅದರ ಫೋಟೋಶೂಟ್ಗೆ ಸಿನಿಮ್ಯಾಟೋಗ್ರಾಫರ್ ಮಹೇಂದ್ರ ಸಿಂಹ ಅವರೊಟ್ಟಿಗೆ ಹೋಗಿದ್ದೆ. ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ ಫೋಟೋ ತೆಗೆದುಕೊಂಡು ಮೊದಲ ಸಲ ಮಾತನಾಡಿಸಿದ್ದು ಎಂದು ಡಾಲಿ ಹಳೆ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ಯುವರತ್ನ ಸಿನಿಮಾ ರಿಲೀಸ್ ಸಮಯದಲ್ಲಿ ನಡೆದ ರ್ಯಾಲಿಯಲ್ಲಿ ಅಪ್ಪು ಸರ್ ಜೊತೆ ಭಾಗಿಯಾಗಿದೆ. ಇಡೀ ಕರ್ನಾಟಕ ಅವರೊಟ್ಟಿಗೆ ಒಂದು ರೌಂಡ್ ಹೋಗಿ ಬಂದಿದ್ದೇನೆ. ನೆನಪುಗಳೇ ಅದ್ಭುತವಾದ ಕಲೆಕ್ಷನ್. ಹಾಸಿಗೆ ಹಿಡಿದಾಗಲೂ ನೆನಪು ಬರುವುದು ಆ ಅಮೂಲ್ಯ ಕ್ಷಣಗಳು ಅಷ್ಟೇ. ನೆನಪುಗಳೇ ದೊಡ್ಡ ಸಂಪಾದನೆ. ಇರೋದು ಒಂದು ಜೀವನ, ಅದನ್ನು ಚೆನ್ನಾಗಿ ಖರ್ಚು ಮಾಡಿ ಒಳ್ಳೆ ನೆನಪುಗಳನ್ನು ಸಂಪಾದನೆ ಮಾಡಬೇಕು ಎಂದು ಧನಂಜಯ್ ಹೇಳಿದ್ದಾರೆ. ಈಗಲೂ ಧನಂಜಯ್ ಶಿವರಾಜ್ ಕುಮಾರ್ ಅವರನ್ನ ಅಣ್ಣ ಅಣ್ಣ ಎಂದು ಮಾತನಾಡಿಸುತ್ತಾರೆ. ಅಂದು ಅಣ್ಣ ಕೊಟ್ಟ ಅವಕಾಶ ಮತ್ತು ಸ್ಫೂರ್ತಿ ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿಕೊಂಡು ಬಂದಿದೆ ಎಂದಿದ್ದಾರೆ. ಸ್ನೇಹಿತರೆ, ಧನಂಜಯ್ ಅವರ ಜರ್ನಿ ಕಂಡು ನಿಮ್ಗೆಲ್ಲ ಹೆಂಗ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.